ಬ್ಯಾಕ್ ಟು ವಿಜಯಶ್ರೀಸ್ ಲಾಗ್. ಸೊ ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಾಗಿರುತ್ತೆ ನಮ್ಮ ಆ್ಯನಿವರ್ಸರಿಯ ಲಾಗ್ ಆಗಿರುತ್ತೆ. ಸೊ ನಮ್ಗೆ ಇವತ್ತಿಗೆ 7 ಕಂಪ್ಲೀಟ್ ಆಗಿ 8 ಇಯರ್ಸ್ಗೆ ಹೋಗ್ತಾ ಇದೆ. ಸೊ ಹೋಗಿದೆ ನಮ್ಮ ಆ್ಯನಿವರ್ಸರಿ. ಸೊ ಹಾಗಾಗಿ ಚಂದೂರು ಕೂಡ ರಜಾ ಹಾಕ್ಕೊಂಡಿದ್ದಾರೆ ಇವತ್ತು. ಸೊ ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ನೋಡಬೇಕು ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಗ್ರಾಮ ದೇವತೆಯ ಬ್ಲೆಸ್ಸಿಂಗ್ಸ್ ಕೂಡ ನಮಗೆ ಬೇಕಲ್ವಾ. ಸೊ ಹಾಗಾಗಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದು ನಮ್ಮ ಪ್ಲ್ಯಾನ್ಸ್ನ ರಿವೀಲ್ ಮಾಡ್ತೀವಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಸೊ ಇವತ್ತು ಸಿಂಪಲ್ ಆಗಿರೋ ಔಟ್ಫಿಟ್ ಹಾಕೊಂಡಿದ್ದೀನಿ. 2 ಸೆಟ್ಸ್ ಇದು. ಸೊ ಐ ಜಸ್ಟ್ ಶೋ ವೆಯ್ಟ್. ಓಹೋ, ತುಂಬ ದೂರ ಹೋಗಬೇಕು. ಟ್ರೈಪೋಡ್ ಮೇಲೆ ಇದೆ, ತರಬೇಕು. ಟು ಸೆಟ್ ಫ್ಲೋರಲ್ ಪ್ರಿಂಟ್ಸ್ ಇದೆ. ಆ್ಯಂಡ್ ನಂಗೆ ತುಂಬಾ ಇಷ್ಟ ಆಗಿರೋವಂಥ ಕ್ಲಾತ್ ಇದು, ಮೆತ್ತಕ್ಕಿರುತ್ತೆ. ಸೊ ಇದನ್ನು ವೇರ್ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ಅದಾದಮೇಲೆ ಪುನಃ ರೆಡಿ ಆಗಬೇಕು. ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ರೆಡಿ ಆಗೋದು. ಸೊ ಎಸ್, ಬನ್ನಿ ನಮ್ಮ ಆ್ಯನಿವರ್ಸರಿ ಲಾಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಪೂಜೆ ಸಾಮಾನು ತೊಗೋತಾ ಇದ್ದೀವಿ. ಏನಂತ ರಶ್ ಇಲ್ಲ ಇವತ್ತು. ರೋಸಸ್ ಎಲ್ಲ ಬಾಡೋಗಿದೆ. ಮಂತ್ರಿ ಮಾಲಿಗೆ ಬಂದಿದ್ದೀವಿ. ಮೊನ್ನೆ ವಾಚಸ್ ತೊಗೊಂಡಿದ್ವಿ. ಸೊ ಚಂದು ಅವ್ರದ್ದೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೋಗಿದೆ ವಾಚು. ಸೊ ಹಾಗಾಗಿ ಲೆಟ್ ಮೀ ಹಾಂ. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡು ಹಾಗೆ ಲವ್ ಮಾಕ್ಟೇಲ್ 2 ಅಲ್ಲ 3 ಅನಿಸುತ್ತೆ. ಸೊ ಆ ಮೂವಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸ್ಟಾಪಲ್ಲಿ ತೊಗೊಂಡಿದ್ದು. ಸೊ ಈಗ ಒಂದು ಸ್ವಲ್ಪ ರಿಪೇರಿ ಕೊಡೋದಿದೆ. ನನ್ನ ವಾಚ್ ಚೆನ್ನಾಗಿದೆ, ಬಟ್ ಅವ್ರದ್ದೇನೋ ಗ್ಲಾಸ್ ಏನೋ ಹೊಡೆದೋಗ್ಬಿಟ್ಟಿದೆ. ಇಲ್ಲೇ ಹೋಗಿ ಈಗ ವಾಪಸ್ ಕೊಡಬೇಕು. ಆ್ಯಕ್ಚುಲಿ ಚಂದು ಅವರು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ವಾಚು ಬೈ ಮಿಸ್ ಆಗಿ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದು ಗ್ಲಾಸ್ ಎಲ್ಲ ಹೊಡೆದೋಗಿತ್ತು. ಸೊ ಹಾಗಾಗಿ ನಾವು ಇನ್ಶೂರೆನ್ಸ್ ಕೂಡ ಇತ್ತು ಇದರಲ್ಲಿ. ಲೈಕ್ 6 ಮಂತ್ಸ್ ಒಳಗಡೆ ಏನಾದರೂ ಎಫೆಕ್ಟ್ ಆಯಿತು ಅಂತಂದರೆ ಅದನ್ನು ಫ್ರೀ ಸರ್ವಿಸ್ ಮಾಡಿಕೊಡ್ತೀವಿ ಅಂತ ಇದ್ದರು. ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಆ್ಯಂಡ್ ಅವ್ರು ಹೇಳಿದ್ರು 3000 ಎಕ್ಸ್ಟ್ರಾ ಕಟ್ಟರೆ ಹೊಸ ವಾಚೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಅಪ್ಲೈ ಮಾಡಿಬಿಟ್ಟು ನಾವು ಫಿಲಮಿಗೆ ಬಂದ್ವಿ. ಸೊ ಲವ್ ಮಾಕ್ಟೇಲ್ 3 ಫಿಲಮ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಾಣಿಸ್ತಾ ಇಲ್ಲ. ಸೊ ಇಂಟರ್ವಲ್ ಈಗ ಮತ್ತೆ ಶುರು ಆಗುತ್ತೆ. ಮೂವಿ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದಷ್ಟು ಫೋಟೋ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡೆ. ಈ ಡ್ರೆಸ್ದು ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೂವಿ ಹೆಂಗಿತ್ತು? ಸಕ್ಕತ್ತಾಗಿತ್ತು ಮೂವಿ ಮಾತ್ರ. ಲಾಸ್ಟಲ್ಲಿ ಎಮೋಷನ್ಸೇ ಬಂದ್ಬಿಡುತ್ತೆ. ಸೊ ಒಂದು ತಂದೆ ಒಂದು ಮಗಳ ಬಾಂಡಿಂಗು ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ ಮೂವಿ. ಆ್ಯಂಡ್ ಫಸ್ಟದಕ್ಕೂ ಸೆಕೆಂಡದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇದು ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ ಪಾಪು? ಅದು ಎಲ್ಲ ಗಂಡ ಹೆಂಡತಿ ಲವ್ ಸ್ಟೋರಿ ಅದ್ರ ಮೇಲೆ ಇತ್ತು. ಇದು ಲೈಕ್ ಮಗಳು ಅಪ್ಪನ ಮೇಲೆ ಒಂದು ಮೂವಿ ಮಾಡಿರೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂದರೆ ಜೋಕ್ಸು ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ಎಮೋಷನಲ್ ಆಗ್ತೀವಿ. ಸೊ ನಿಂಗೆ ಇಷ್ಟ ಆಯಿತಾ? ವರ್ತ್ ಇಟ್ ಅಂತ ಅನ್ನಿಸ್ತು. ಸೊ ಒಂದು ಒಳ್ಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಥರ ಆಯಿತು ಅಲ್ವಾ? ಒಂದೊಳ್ಳೆ ಮೂವಿ ನೋಡ್ಕೊಂಡು ಬಂದ್ವಿ. ಈಗ UB ಸಿಟಿಗೆ ಹೋಗಬೇಕು. ಸೊ ಅಲ್ಲೊಂದು ರೆಸ್ಟೋರೆಂಟಲ್ಲಿ ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೋ ದೇರ್. ಫೈನಲಿ ಮಂತ್ರಿ ಮಾಲಿಂದ UB ಸಿಟಿ ಮಾಲಿಗೆ ಬಂದಿದ್ದೀವಿ. ಸೊ ನನ್ನ ಫಸ್ಟ್ ಟೈಮ್ ಬರ್ತಾ ಇರೋದು. ಅಲ್ಸೂರಲ್ಲೇ ಡಿಗ್ರಿ ಮಾಡಿದ್ರು ಕೂಡ ನಾವು ಯಾವತ್ತೂ UB ಸಿಟಿಗೆಲ್ಲ ಬಂದೇ ಇರಲಿಲ್ಲ. ಸೊ ಹತ್ರ ನಿಯರ್ ಬೈ ಇದೆ ಅದು MG ರೋಡ್ ಎಲ್ಲನೂ. ಬಟ್ ನಾವು ಬಂದಿರಲಿಲ್ಲ. ಚಂದು ಅವರೆಲ್ಲ ಬಂದಿದ್ರು. ಸೊ ಹಾಗಾಗಿ ಅವರು ಈ ಸಲ ಇದನ್ನು ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಫ್ಲೋರ್ಸ್ಗೆ ಹೋಗಿದ್ದೀದಲ್ವ ನಾವು.
ಎಸ್. ಸೊ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ವ್ಲಾಗ್. ಸೊ ನಾನು ಯು ಬಿ ಸಿಟಿಯಲ್ಲಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಮ್ಮ ಆ್ಯನಿವರ್ಸರಿ ಡೇಟ್ಗೋಸ್ಕರ ಯು ಬಿ ಸಿಟಿಯಲ್ಲಿರೋ ಸ್ಕೈ ಲಾಂಚಲ್ಲಿ ಡಿನ್ನರ್ ಬುಕ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀರಿ. 16th ಫ್ಲೋರ್, ದ ಹೈಯೆಸ್ಟ್ ಫ್ಲೋರ್ಸ್ ಅಂತ ಅನ್ಕೋತೀನಿ ಇಲ್ಲಿ. ಸೊ ಇಲ್ಲಿ ಬಂದ್ವಿ. ಸೊ ತೋರಿಸ್ತೀನಿ ಬನ್ನಿ, ವ್ಯೂ ಪಾಯಿಂಟ್ ಎಷ್ಟು ಸಕ್ಕತ್ತಾಗಿರುತ್ತೆ ಅಂತ. ಬಂದು ಟೇಬಲ್ ಬುಕ್ ಮಾಡಿದ್ವಿ. ಸೊ ಅಲ್ಲಿ ಕೂತ್ಕೊಂಡು ಸನ್ಸೆಟ್ ಎಲ್ಲ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಫೋಟೋಸ್ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ನೈಟ್ ಆದಮೇಲೆ ಕ್ಲಿಪ್ಪಿಂಗ್ಸ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು. ಪಪ್ಪೋದು ಬೇಬಿಕಾರ್ನ್ ಅಲ್ವಾ, ಕ್ರಿಸ್ಪಿ ಬೇಬಿಕಾರ್ನ್. ಇದು ಬಂದು ಕ್ಲೇ ಪಾಟ್ ಪನ್ನೀರ್. ಆ್ಯಂಡ್ ವ್ಯೂ, ವಾವ್, ಸನ್ಸೆಟ್ ಆಗ್ತಾ ಇದೆ. ಹಾಗೆ ಇಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ. ಸೊ ಇಲ್ಲಿ RCB ಮ್ಯಾಚ್ ನಡೀತಾ ಇದ್ರೆ ಎಷ್ಟು ಚಂದ ಇರುತ್ತಲ್ವ ನೋಡ್ಕೊಂಡು ಕುತ್ಕೊಳಕ್ಕೆ. ಇಲ್ಲಿ ನಮ್ಮ ಬೆಂಗಳೂರು ಇಷ್ಟು ಹಚ್ಚ ಹಸಿರುವಾಗಿರುತ್ತೆ ಅಂತ ನನಗೆ ಈಗಲೇ ಗೊತ್ತಾಯಿತು. ಆ ಸೈಡ್ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ದಿಸ್ ಸನ್, ಆ್ಯಕ್ಚುಲಿ ಇದೆಲ್ಲ ಸಿಕ್ಕಾಬಡೆ ಮರಗಳಿದೆ ಇಲ್ಲಿ, ಕಾಣ್ತಿಲ್ಲ ಅಷ್ಟೇ. ವಾವ್, ಯಾ, ಎಕ್ಸ್ಪ್ಲೈನ್, ಹೌಸ್ ದ ಟೇಸ್ಟ್? ಕ್ರಿಸ್ಪಿ ಆ್ಯಂಡ್ ನೈಸ್. ಓಕೆ. ಇನ್ನೂ ಎಲ್ಲ 6:37 ಮೇಲೆ ಅಲ್ಲಿ ಒಬ್ಬರು ಕೂತಿದ್ದಾರೆ ಅಲ್ವಾ. ಲೆಟ್ ಮಿ ಟೇಸ್ಟ್. ಕ್ರಿಸ್ಪಿ ಬೇಬಿಕಾರ್ನ್, ಎಂಥ ಫುಲ್ ಹೆಸರು ಗೊತ್ತಿಲ್ಲ. ಪಿಟಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೇಮ್ KFCಗಿಂತ ಸೂಪರ್ ಆಗಿದೆ. ಹಾಂ, KFC ಪಾಪ್ಕಾರ್ನ್ ಇರುತ್ತಲ್ಲ, ಆ ಟೇಸ್ಟ್ಗಿಂತ ಡಿಫ್ರೆಂಟ್ ಆಗಿದೆ. ಅಲ್ಟಿಮೇಟ್. ನಾವೀಗ ಹೇಗಿದ್ರು ನಾನ್ ವೆಜ್ ತಿಂತಿಲ್ವಲ್ಲ, ಸೊ ಸಕ್ಕತ್ತಾಗಿದೆ. ಅಂದರೆ ಆಯಿಲಿ ಇಲ್ಲ ಅಲ್ವಾ. ಯಮ್ಮಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವಿತ್ ದಿಸ್ ಪುದೀನ ಚಟ್ನಿ ಆ್ಯಂಡ್ ವ್ಯೂ ಮರ ಸಿಕ್ಕಾಪಟ್ಟೆ ನಂಗೆ ಇಷ್ಟ ಆಯಿತು ಅಲ್ವಾ. ನಾವು ಬೇಗ ಬಂದಿದ್ದಕ್ಕೆ ವ್ಯೂ ಸಿಕ್ತು, ಇಲ್ಲಾಂದರೆ ವ್ಯೂ ಸಿಗ್ತಿರ್ಲಿಲ್ಲ, ಸನ್ಸೆಟ್ ಸಿಗ್ತಿರ್ಲಿಲ್ಲ, ಪ್ಲಸ್ ಜಾಗನೂ ಸಿಗ್ತಿರ್ಲಿಲ್ಲ. ಬಿಕಾಸ್ 7 o'clock ಮೇಲೆ ಫುಲ್ ಆಗುತ್ತಂತೆ. ಸೊ ಹಾಗೆ ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಎಲ್ಲೂ ಇಂಟರ್ನ್ಯಾಷನಲ್ ಟ್ರಿಪ್ ಇಲ್ಲ, ಯಾವುದೂ ಡೊಮೆಸ್ಟಿಕ್ ಟ್ರಿಪ್ಸ್ ಇಲ್ಲ. ಎಷ್ಟೊಂದು ಡೊಮೆಸ್ಟಿಕ್ ಹೋಗ್ಬಂದಿದ್ದಾನೆ. ಇಂಟರ್ನ್ಯಾಷನಲ್ಲು ಯಾವುದೋ ವಾರಿಂದ ಕ್ಯಾನ್ಸಲ್ ಆಯಿತು. ಬಟ್ ಹ್ಯಾಪನ್ಸ್. ಬಟ್ ವ್ಯೂ ಗ್ರೌಂಡ್ ಚಿನ್ನಸ್ವಾಮಿನ ದೊಡ್ಡದಿಲ್ವಾ? ಹೆಂಗೆ ಗೊತ್ತಾ, ಇಲ್ಲಿ ಕಾಣ್ತಿರೋ ಗ್ರೌಂಡಲ್ಲಿ ನಾವು ಒಂದು 4 ರೌಂಡ್ಸ್ ಹೊಡೆದ್ಬಿಟ್ರೆ 10,000 ಸ್ಟೆಪ್ಸ್ ಹೋಗ್ಬಿಡುತ್ತೆ. ನಮ್ಮ ಮನೆ ಹತ್ರ ಇರೋ ಪಾರ್ಕು ನಾವು 4-5 ರೌಂಡ್ ಹೊಡೆಯೋದೇ ಬೇಡ, ಅಷ್ಟು ದೊಡ್ಡದಿದೆ ಇದು. ಮೇ ಬಿ ಇದು ಸೆಂಟ್ ಜೋಸೆಫ್ ಕಾಲೇಜ್ ಗ್ರೌಂಡು ಚಿನ್ನಸ್ವಾಮಿ ಸ್ಟೇಡಿಯಮ್ಗಿಂತ ದೊಡ್ಡದಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ವ್ಯೂ ಮಾತ್ರ ಸೂಪರ್ ಇದೆ. ಆ್ಯಂಡ್ ಸನ್ಸೆಟ್, ವಾವ್, ಲವ್ ಇಟ್. ನಮ್ಮ ಬ್ಯಾಂಗ್ಳೂರಲ್ಲೂ ಇಂಥ ಒಂದು ಸ್ಪಾಟ್ ಇದೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ. ಚಂದುನೇ ಬುಕ್ ಮಾಡಿದ್ದು. ಥ್ಯಾಂಕ್ ಯು ಚಂದು. ಥ್ಯಾಂಕ್ ಯು. ಒಳ್ಳೆ ಮೂವಿ ಆಯಿತು ಇವತ್ತು, ತುಂಬ ಚೆನ್ನಾಗಿತ್ತು ಡೇ. ಕೊನೆವರೆಗೂ ನೋಡಿ, ಇನ್ನೂ ಏನೇನು ಸರ್ಪ್ರೈಸಸ್ ಇರುತ್ತೋ ಅಂತ ಗೊತ್ತಿಲ್ಲ. ಆ್ಯಂಡ್ ದಿಸ್ ಇಸ್ ದ ವಾಚ್ ಹಿ ಗಿಫ್ಟೆಡ್ ಮೀ. ಕ್ಯಾಶಿಯೋ. Thank you God. His favorite white pasta, spaghetti. Yeah, white spaghetti, white sauce spaghetti. Take, happy anniversary. Thank you. His most favorite food. ಇಲ್ಲಿನ ಟೇಸ್ಟ್ ಹೇಳು ನೋಡೋಣ. ಸವಿಸಾಗರ ಟೇಸ್ಟ್ ಯಾವಾಗೂ ನೆಚ್ಕೊಂಡಿದ್ರು. ಸೊ ನೋಡೋಣ ಇಲ್ಲಿನ ಟೇಸ್ಟ್. ಓಕೆ, ಶಿವಸಾಗರ್. ಓಹೋ, shall I show? No, then I'm not. Eat and tell me the. ಹೇಗಿದೆ ಟೇಸ್ಟ್? ಎಂಜಾಯಿಂಗ್ ಕಳ್ಳ. This also good, that's also good. Okay, but ಯಾವುದು ಬೆಸ್ಟ್? ಅದೇ. This is not good. This is okay. You have to
ಸಾರ್ಟ್ ಇಟ್ ಔಟ್ ವಿತ್ ದಿಸ್ ನೋ. ಆರ್ಡರ್ ಮಾಡಿದ್ದು ನೂಡಲ್ಸ್, ಅದೇ ಬಂದಿರೋದು ಫ್ರೈಡ್ ರೈಸ್. ಫ್ರೈಡ್ ರೈಸ್ನ ನಾನೇ ಟೇಸ್ಟ್ ಮಾಡ್ತೀನಿ ನೋಡೋಣ. ದಿಸ್ ಇಸ್ ಎಕ್ಸಲೆಂಟ್. ಓಕೆ. ಓಯ್ ಯಾ ಇಟ್ಸ್ ಗುಡ್. ಆ್ಯಕ್ಚುಲಿ ನೈಟ್ 7 ಆದಮೇಲೆ ಸಿಕ್ಕಾಪಟ್ಟೆ ಜನ ಕ್ರೌಡ್ ಆಗ್ತಾಯಿದ್ರು. ಬಟ್ ನಾವು ಅಷ್ಟರೊಳಗೆ ಮನೆಗೆ ಬರಬೇಕಾಗಿತ್ತು, ಬಿಕಾಸ್ ರೋಹಿತ್ ಮತ್ತು ಯೋಗಿತಾ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ಡಿನ್ನರೆಲ್ಲ ಒಂದು ಸ್ವಲ್ಪ ಬೇಗನೆ ಮುಗಿಸ್ಕೊಂಡ್ವಿ. ಆ್ಯಂಡ್ ಹಾಗೆ ಇದೊಂಥರ ಕ್ಯಾಂಡಲ್ ಲೈಟ್ ಡಿನ್ನರ್ ಥರನೇ ಆಗಿತ್ತು. ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವ್ಯೂ ಮಾತ್ರ ನೈಟ್ ಆದಮೇಲೆ ಮಸ್ತಿತ್ತು. ಸೊ ನೀವು ಕೂಡ ನೋಡ್ತಿರ್ಬೋದು ವಿಡಿಯೋದಲ್ಲಿ, ಚೆನ್ನಾಗಿರುತ್ತೆ. ಆ್ಯಂಡ್ ಫುಡ್ ವೈಸ್ ವಾಸ್ ವೆರಿ ಗುಡ್. ಫುಡ್ ಟೇಸ್ಟ್ ವಾಸ್ ಸಿಕ್ಕಾಪಟ್ಟೆನೇ ಚೆನ್ನಾಗಿತ್ತು. ವ್ಯೂ ನೋಡಿ ಹೆಂಗಿದೆ, ಸೂಪರ್ ಆಗಿದೆ ಅಲ್ವಾ. ಲೈಟಿಂಗ್ಸ್ ಯಾಕೋ ಚಿನ್ನಸ್ವಾಮಿ ಸ್ಟ್ಯಾಂಡ್ ಲೈಟ್ಸೇ ಹಾಕಿಲ್ಲ ಅಲ್ವಾ ಅಷ್ಟೊಂದು. ಎಲ್ಲ ಮುಗಿಸ್ಕೊಂಡು ಹೊರಡೋ ಟೈಮ್. ಅನದರ್ ಸೈಡ್ ಅದು ಆ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, ಈ ಕಡೆ ಕಿಂಗ್ ಫಿಶರ್ ಟವರ್, ವಿಧಾನಸೌಧ. ಬ್ಯೂಟಿಫುಲ್ ಲೈಟಿಂಗ್ಸ್. ನಾವು ಮನೆಗೆ ಬರೋಷ್ಟೊತ್ತಿಗೆ ಯಾರು ಬಂದಿದ್ದಾರೆ? ರೋಹಿತ ಮತ್ತೆ ಯೋಗಿತಾ ಬಂದಿದ್ದಾರೆ. ಇದೇನೋ ಇದು ಕರುಂದಾಳಿ ಮಾಲ ತೆಗಿಯಲೇ, ಯಾರು ತೆಗಿಯೋಲೆ. ನೋಡು ನೋಡು, ಇದು ಅದೇನದು ಜಿ ಇಂದ ಬರ್ತೈತ. ಏನೇನು ತಂದಿದ್ರ ಹೇಳ್ರಿ ಗಿಫ್ಟ್ ನೋಡೋಣ. ಬನ್ನಿ ಈ ಕಡೆ. ನಿಂದೆಲ್ಲಿ ಗಿಫ್ಟು ತೋರ್ಸು. ಇಬ್ರು ಒಂದೇ. ಯಾವ್ದು ಇಬ್ರು ಒಂದೇ ಸೇಮ್ ಗಿಫ್ಟ್ ಅಲ್ಲಪ್ಪ, ಇಬ್ರುದು ಸೇಮ್. ಎರಡು ಗಿಫ್ಟ್ ಕೊಡ್ತಿರೋದು, ಇಬ್ರು ಸೇರ್ಸಿ. ಎರಡು ಗಿಫ್ಟ್ ಕೊಡ್ತಾ ಇದ್ದೀರಾ? ಇಬ್ರಿದೀವಲ್ಲ, ಒಂದ್ ಗಿಫ್ಟ್ ಕೊಟ್ರೆ ಬೇಜಾರ್ ಮಾಡ್ಕೊತೀರಾ ಅಂತ. ಒಗ್ಗೋಳಪ್ಪ. ಮತ್ತೆ ಯಾವಾಗ ಎಕ್ಸಾಮ್ಸ್ ಎಂಡ್ ಆಗೋದು? ನಾಳೆನಾ? ಶುಕ್ರವಾರ. ಹಂಗೆ ಓಡು ಊರು. ನಾಳೆನೇ ಹೋಗ್ತೀರಾ? ನಾನು ಯಾವನು ಸೋಮವಾರ ರಜಾ ಕೊಟ್ಬಿಟ್ಟು ಬಿಟ್ಟೊಂದು ಶುಕ್ರವಾರದ ಗಂಟ. ಯಾವ ಶುಕ್ರವಾರ? ನಾಳೆನೇ ಲಾಸ್ಟ್ ತಾನೆ? ನಾಳಿದ್ದು ಲಾಸ್ಟಾ? ನೀವು ಡಾಮಿನೋಸ್ಗೆ ಹೋಗ್ರಿ ಅಕ್ಕ ಅವ್ರೆ. ಆಯ್ತು. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಸೊ ಈ ಥರ ಕೇಕ್ ಎಲ್ಲ ತಂದಿದ್ರು. ಕೇಕ್ ಎಲ್ಲ ಕಟ್ ಮಾಡಿ ನಾವು ಒಂದಷ್ಟು ಫೋಟೋಸ್ ಎಲ್ಲ ತೆಗೆದುಕೊಂಡೆ. ಫಸ್ಟು ಬರಲ್ಲ ಅಂದರು, ಆಮೇಲೆ ಬರ್ತೀವಿ ಅಂದರು. ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ಸಿಂದ ಸ್ವಲ್ಪ ಲೇಟ್ ಕೂಡ ಆಗಿತ್ತು ನಾವು ಬರೋದಕ್ಕೆ. ಆ್ಯಂಡ್ ಹಾಗೆ ಅವ್ರು ಗಿಫ್ಟ್ ಕೂಡ ತಂದಿದ್ದಾರೆ. ಏನು ಅಂತ ನೋಡೋಣ ಬನ್ನಿ. ನೋಡೋಣ ಏನಿದೆ ಅಂತ ಓಪನ್ ಮಾಡೋಣ. ಫಸ್ಟ್ ಟೈಮ್ ಇವರು ನಮ್ಮ ಆನಿವರ್ಸರಿ ಗಿಫ್ಟ್ ಅಂತ ತಂದಿರೋದು. ಇಷ್ಟು ವರ್ಷ ಆದ್ಮೇಲೆ ಇವತ್ತೇ. ಹ್ಯಾಪಿ ಆನಿವರ್ಸರಿ ಅಂತ ಬರ್ತಿದ್ದಾರೆ. ಏನಂತ ಬರ್ದಿದೆ? ಹ್ಯಾಪಿ ಆನಿವರ್ಸರಿ ಅಂತ. ಸೊ ಲೆಟ್ ಮೀ ಓಪನ್ ಮಾಡಿದ್ದೀನಿ. ಮಾಮ ಇದ್ರಲ್ಲಿ ಹೆಂಗಿದೆ? ನಿನ್ಗೆ ಅಂತ ಕಾರ್ ತಂದಿದ್ದೀನಿ, ಕಾರು ರಿಮೋಟ್ ಕಂಟ್ರೋಲ್. ಅಲ್ಲಿ ಕಟ್ ಮಾಡ್ರಿ. ಹೌದಾ? ಇಲ್ಲಿ ಕೊಡಿಲಿ. ವಾವ್, ಸೋ ಬ್ಯೂಟಿಫುಲ್. ನೀಟಾಗಿ ಅನ್ಬಾಕ್ಸಿಂಗ್ ಮಾಡಿ. ಸಕ್ಕತ್ತಾಗಿದೆ ಅಲ್ವಾ? ಚಿತ್ತು ಪಾಪ ಗಣಪ. ಅದನ್ನ ಫುಲ್ ಓಪನ್ ಮಾಡಿ ಫ್ರೇಮಿಂದ. ಚೂರು ಹಿಂದೆ ಹೋಗು ಆಯ್ತಾ, ನೀಟಾಗಿ ಇಡಿ ವಿಡಿಯೋ. ಸಕ್ಕತ್ತಾಗಿದೆ. ಜಸ್ಟ್ ಲವ್ ಇಟ್. ನನ್ನ ಗಣಪ. ಥ್ಯಾಂಕ್ ಯು ಅಮ್ಮು. ನಾನು ಮಾಡಿ ಗೈಸ್, ಈಗ ನಮ್ಮ ಮಾಮನ್ ನೋಡೋಣ. ನಾನು ಮುದ್ದು ಕೊಟ್ಟಿರೋದು. ಓಯ್ ನಾನು ಇವೆಲ್ಲ ಸುಳ್ಳು. ಸರಿ ನಮ್ಮ ಮಾಮ
ಇನ್ನೇನು ಮಲಗಬೇಕು. ರೋಹಿತ ಯೋಗಿತ ಅವ್ರನ್ನ ಬಿಟ್ಟು ಬಂದ್ವಿ, ಬಿಕಾಸ್ ಕತ್ಲಾಗೋಗಿತ್ತಲ್ಲ, ಅವರಿಬ್ಬರನ್ನೇ ಕಳಿಸಿದ್ರೆ ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಬಂದ್ರಕ್ಕೆ ಹೋಗಿದ್ವಿ. ಬರೋಷ್ಟರಲ್ಲಿ ಅರ್ಪಿತಾ ಅಂದರೆ ನಮ್ಮ ಬಾಡಿಗೆ ಮನೆಯವರೆಲ್ಲರೂ ಸೇರಿಕೊಂಡು ಒಂದು ಕೇಕ್ ತಂದಿದ್ರು. ಸೊ ಅದನ್ನು ಕೂಡ ಕಟ್ ಮಾಡೋ ಸಮಯ ಬಂತು. ಸೊ ಆಲ್ಮೋಸ್ಟ್ 10:30 ಆಗೇ ಹೋಗಿತ್ತು. ಸೊ ಮಲಗೋ ಟೈಮಲ್ಲಿ ಏನು ಅಂತ ನಾನು ಅವಳಿಗೆ ಹೇಳ್ತಾ ಇದ್ದೆ. ಈಗ ತಾನೇ ಬಂದಿದ್ದೆ ನಾನು ಕೆಳಗಡೆ, ಯಾವಾಗ ಏನು ಹೇಳಿಲ್ಲ. ನೋಡಿ ಬರ್ತ್ಡೇ ಕೇಕ್ ಏನ ಇದು ಮನೇಲಿ ಮಾಡಿರೋದಾ? ಬ್ಲಿಂಕಿಟ್ ನಂಗೆ ಗೊತ್ತಾಯ್ತು. ಬಿಂಟೋ ಕೇಕ್ ತಾನೇ ಇದು? ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಡಿದ್ರಿ. ಆ್ಯಂಡ್ ಹಾಗೆ ಎಲ್ಲರಿಗೂ ಕೇಕ್ ಕಟ್ ಮಾಡಿ ತಿನ್ನಿಸಿ ಆ್ಯಂಡ್ ನಾವು ಕೂಡ ಹೊರಟ್ವಿ. ಸೊ ನಮ್ಮ ಡೇ ಈ ಥರ ಇತ್ತು, ನಮ್ಮ ಆ್ಯನಿವರ್ಸರಿ ಡೇ ಈ ಥರ ಇತ್ತು. ಸೊ ಯಾರ್ಯಾರು ವಿಶ್ ಮಾಡಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ, ಸೊ ಈ ಲಾಗ್ ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಕ್ ಮಾತ್ರ ತುಂಬಾ ಚೆನ್ನಾಗಿತ್ತು, 2 ಕೇಕ್ ಕೂಡ. ಥ್ಯಾಂಕ್ ಯು.